ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಹೇಗಿದ್ದೀರಾ? ಆರಾಮಾಗಿದ್ದೇನೆ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗೇ ಇದ್ದೀನಿ. ಹಾಗೆ ಕಬ್ಬಿನ ಬಗ್ಗೆ ವಿಡಿಯೋಗಳನ್ನು ಸಾಕಷ್ಟು ತರ್ತಾಯಿದ್ದೀನಿ, ನೀವು ನೋಡ್ತಾ ಇದ್ದೀರಾ. ಹಾಗೆ ಇನ್ನೂ ಮತ್ತೊಂದು ವಿಚಾರನ ತರಬೇಕಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಆಗ್ತಕ್ಕಂಥ ವಿಡಿಯೋಗಳನ್ನೆಲ್ಲ ನೀವು ನೋಡ್ತಾ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಕಬ್ಬಿನ ಬೆಳೆಯಲ್ಲಿ ನಾವು ಕಳೆ ನಿರ್ವಹಣೆ, ಗೊಬ್ಬರ ನಿರ್ವಹಣೆ, ಹಾಗೆ ಔಷಧಿ ಸಿಂಪರಣೆ ಇಂಥ ಮುಂತಾದ ವಿಡಿಯೋಗಳನ್ನು ನಾನು ಹಾಕ್ತಾ ಬಂದಿದ್ದೀನಿ, ಮಾಹಿತಿಗಳನ್ನು ಕೊಡ್ತಾ ಬಂದಿದ್ದೀನಿ. ಇದರಿಂದ ಯಾವ್ಯಾವ ಎಲ್ಲ ಅನುಕೂಲಗಳು ಆಗ್ತವೆ ಅಂತಕ್ಕಂಥ ಸಂಪೂರ್ಣವಾದ ಮಾಹಿತಿಗಳನ್ನೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈಗ ಕಬ್ಬಿನಲ್ಲಿ ನಾವು ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಕಳೆ ಸಮಸ್ಯೆ ಇರುತ್ತೆ. ಸಾಕಷ್ಟು ಮೊಳಕೆ ಹೊಡೆದು ಕಳೆಗಳೆಲ್ಲ ತುಂಬ ಜಾಸ್ತಿನೇ ಬಂದಿರ್ತವೆ. ಅದನ್ನು ನಿರ್ವಹಣೆ ನಾವು ಮಾಡಬೇಕಾಗತ್ತೆ. ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಹೇಗೆ ಅಂತಕ್ಕಂಥದ್ದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಂಡು ಇಂಥ ಮಾಹಿತಿಗಳನ್ನು ನೀವು ಕೂಡ ನಿಮ್ಮ ಜಮೀನಿನಲ್ಲಿ ನಿಮ್ಮ ಬೆಳೆಗಳಲ್ಲಿ ಅಳವಡಿಸಿಕೊಂಡು ಉತ್ತಮವಾದ ಇಳುವರಿಯನ್ನು ನೀವು ಕೂಡ ಪಡಿಬೋದು. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಕಳೆಯನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು. ಒಂದಿಷ್ಟು ಕಳೆಯನ್ನು ನಾವು ಇಲ್ಲಿ ಬಿಡಬಾರ್ದು. ಕಳೆಯಿಂದ ನಮಗೆ ಸಾಕಷ್ಟು ತೊಂದರೆ ಇದೆ. ಕಳೆಯ ಸಮಸ್ಯೆಯಿಂದ ನಮಗೆ ಇಲ್ಲಿ ತುಂಬ ಇಳುವರಿ ಪ್ರಮಾಣವನ್ನು ಅದು ಕಡಿಮೆ ಮಾಡುತ್ತದೆ. ಹೇಗೆ ಕಡಿಮೆ ಮಾಡುತ್ತದೆ ಅನ್ನೋದನ್ನು ನೋಡೋದಾದ್ರೆ ಸ್ನೇಹಿತರೆ, ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ, ಹಾಗೆ ಪೋಷಕಾಂಶಗಳು, ಹಾಗೆ ಇನ್ನುಳಿದ ಎಲ್ಲ ಪೋಷಕಾಂಶಗಳನ್ನು ಪೈಪೋಟಿಯ ಮೇಲೆ ಅವು ಕಳೆ ಮತ್ತು ಬೆಳೆ ಎರಡೂ ಕೂಡಿ ಅಲ್ಲಿ ತುಂಬ ಪೈಪೋಟಿ ಆರಂಭವಾಗ್ತದೆ. ಈ ರೀತಿ ಆಗುವುದರಿಂದ ಅಲ್ಲಿ ನಮ್ಮ ಕಬ್ಬಿನ ಬೆಳವಣಿಗೆ ತುಂಬ ಕಡಿಮೆ ಆಗುತ್ತೆ. ಅದಕ್ಕಾಗಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಕಳೆಗಳನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬೇಕು. ಈ ರೀತಿ ನಾವು ನಿರ್ವಹಣೆ ಮಾಡಿದ್ದೇ ಆದರೆ ಸ್ನೇಹಿತರೆ ತುಂಬ ಚೆನ್ನಾಗಿ ಕಬ್ಬು ಇಳುವರಿಯನ್ನು ನಾವು ಇಲ್ಲಿ ಕಾಣ್ಬೋದು. ಅದಕ್ಕಾಗಿ ಕಳೆ ನಿರ್ವಹಣೆಯನ್ನು ನೀವು ಕಳೆನಾಶಕದಿಂದ ಕೂಡ ನಿರ್ವಹಣೆ ಮಾಡ್ಕೋಬೋದು. ಹಾಗೆ ಕುರ್ಪಿ ಸಹಾಯದಿಂದ, ಕಾರ್ಮಿಕರ ಸಹಾಯದಿಂದ ಕೂಡ ನಾವು ಇಲ್ಲಿ ನಿರ್ವಹಣೆಯನ್ನು ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕಳೆ 2 ತಿಂಗಳ ಮೇಲ್ಪಟ್ಟಾಗಿರಬಾರ್ದು. 1 ತಿಂಗಳ ಒಳಗಾಗಿ ಆ ಕಳೆಯನ್ನು ನಾವು ತೆಗೆದು ಹಾಕುವುದರಿಂದ ಅಲ್ಲಿ ಮತ್ತೆ ಹುಟ್ಟುವಂಥ ಬೀಜದ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಬೀಜದ ಸಮಸ್ಯೆಯನ್ನು ನಾವು ಅಲ್ಲಿ ಕಡಿಮೆ ಮಾಡಿಕೊಂಡಿದ್ದೆ ಆದರೆ ಸ್ನೇಹಿತರೆ, ನಮಗಲ್ಲಿ ಮುಂದಿನ ವರ್ಷದ ಕೂಲಿ ಕಬ್ಬಿನಲ್ಲಿಯೂ ಕೂಡ ನಾವು ಕಳೆಯನ್ನು ಕಡಿಮೆ ಮಾಡ್ಕೊಳ್ಬೋದು. ನೀವು ನೋಡ್ಬೋದು, ನಾವು ಇಲ್ಲಿ ಮಾಡಿದ್ದೀವಿ. ನಮಗೆ ಇಲ್ಲಿ ಕಬ್ಬು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಕಳೆ ಸಮಸ್ಯೆ ಅನ್ನೋದನ್ನು ನಾವು ಇಲ್ಲಿ ಮಾಡೇ ಇಲ್ಲ. ಒಂದೇ ಮೊಳಕೆ ಕೂಡ ನಾವು ಇಲ್ಲಿ ಬಿಟ್ಕೊಂಡಿಲ್ಲ. ನೀವು ನೋಡ್ಬೋದು ಯಾವ ರೀತಿ ಕಬ್ಬು ಕೂಡ ದಪ್ಪ ಹಾಗೂ ದಷ್ಟಪುಟ್ಟವಾಗಿ ಯಾವುದೇ ರೋಗವಿಲ್ಲದೆ ಬೆಳೀತಾ ಇದೆ. ನೀವು ನೋಡ್ಬೋದು ಸ್ನೇಹಿತರೆ, ಸಾಕಷ್ಟು ಪ್ರಮಾಣದಲ್ಲಿ ನಾವು ಈ ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳಲ್ಲಿ ಸಾಕಷ್ಟು ಮಳೆ ಆಗಿರ್ತದೆ. ಸಾಕಷ್ಟು ಮಳೆಯ ಕಾರಣದಿಂದ ಅಲ್ಲಿ ಕಳೆ ತುಂಬ ಜಾಸ್ತಿನೇ ಆಗಿರ್ತದೆ. ಜಮೀನಿನಲ್ಲಿ ಹೋಗಲು ಕೂಡ ಆಗುವುದಿಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣವಾಗಿರ್ತದೆ. ಅಂಥದ್ರಲ್ಲಿಯೇ ನಾವು ಗೊಬ್ಬರ ಕೊಟ್ಟು ಪೋಷಕಾಂಶಗಳನ್ನು ಕೊಟ್ಟು ಎಲ್ಲ ಕಬ್ಬಿಗೂ ಮತ್ತು ಕಳೆಗಳಿಗೆ ನಾವು ಪೋಷಕಾಂಶಗಳನ್ನು ಒದಗಿಸಿದ ಹಾಗೆ ಆಗತ್ತೆ ಸ್ನೇಹಿತರೆ. ಅದಕ್ಕಾಗಿ ಸಂಪೂರ್ಣವಾಗಿ ನಾವು ಕಳೆ ನಿರ್ವಹಣೆಯನ್ನು ಪ್ರಮುಖವಾಗಿ ಮಾಡಬೇಕಾಗ್ತದೆ. ಈ ಕಳೆ ಸಮಸ್ಯೆಯಿಂದ ನಾವು ಹೊರಗೆ ಬಂದರೆ ನಮಗೆ ಕಬ್ಬಿನಲ್ಲಿ ತುಂಬ ಇಳುವರಿ ಸಿಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಇಂಥ ಕ್ರಮಗಳನ್ನು ನಾವು ಕಳೆ ನಿರ್ವಹಣೆಯಲ್ಲಿ ತೆಗೆದುಕೊಂಡ್ರೆ ಇಳುವರಿಯಲ್ಲಿ ನಾವು 20% ಆದರೂ ಕೂಡ ನಾವು ಈ ಇಳುವರಿಯನ್ನು ನಾವು ಇಲ್ಲಿ ಹೆಚ್ಚಿಗೆ ಮಾಡ್ಕೊಳ್ಬೋದು. ಯಾವುದೇ ಕಾರಣಕ್ಕೂ 1 ತಿಂಗಳ ಒಳಗಾಗಿ ಕಳೆ ಮೊಳಕೆ ಹೊಡೆದ 1 ತಿಂಗಳ ಒಳಗಾಗಿ ಅದನ್ನು ನಾವು ಕಿತ್ತಾಕಬೇಕು. ಇಲ್ಲಾಂದರೆ ಕೇವಲ ಮೆಟ್ರೋಮಿಂಜನ್, ನನ್ನ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದರ ಬಗ್ಗೆ ಮೆಟ್ರೋಮಿಂಜನ್ ಒಂದನ್ನು ನಾವು ಬಳಸ್ಕೊಂಡು ಅಗದಿ ಸಿಂಪಲ್ಲಾಗಿ ಕಳೆನಾಶಕವನ್ನು ಸಿಂಪರಣೆ ಮಾಡಿದ್ದೆ ಆದರೆ ಸ್ನೇಹಿತರೆ 2-4 ಎಲೆಗಳಲ್ಲಿ ಇರ್ತಕ್ಕಂಥ ಕಳೆಗಳೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಒಂದೇ ಕಳೆ ಕೂಡ ಉಳಿಯಲ್ಲ. ನಾವು ಜಾಸ್ತಿ ಕೂಡ ಇಲ್ಲಿ ಕಾರ್ಮಿಕರನ್ನು ಹಿಡ್ಕೊಂಡು ಖರ್ಚೆ ಮಾಡಿಲ್ಲ. ಇಲ್ಲಿ ನಾವು ಒಂದೇ ರೂಪಾಯಿ ಆಳಿನ ಖರ್ಚಿಲ್ಲದೆ ಕಳೆ ನಿರ್ವಹಣೆ ಅಂತ ವಿಡಿಯೋನೂ ಕೂಡ ಮಾಡಿದ್ದೀನಿ. ಅದರಲ್ಲಿಯೂ ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದಕ್ಕಾಗಿ ಇನ್ನೂ ಏನಾದರೂ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೀವು ನೋಡಿರ್ಬೋದು, ಇಲ್ಲಿ ನಾವು ಕಳೆಯನ್ನು ಯಾವ ರೀತಿ ಸಂಪೂರ್ಣವಾಗಿ ನಿರ್ವಹಣೆಯನ್ನು ಮಾಡಿದ್ದೀವಿ ಅನ್ನೋದನ್ನು ಈ ರೀತಿ ನೀವು ಕೂಡ ನಿರ್ವಹಣೆ ಮಾಡ್ಕೋಬೇಕು. ಇದರಿಂದ ಭಾಳಷ್ಟು ಅನುಕೂಲ ಇದೆ. ಅದಕ್ಕಾಗಿ ಸ್ನೇಹಿತರೆ
ಯಾವುದೇ ಕಾರಣಕ್ಕೂ ಭೂಮಿಯಲ್ಲಿ ನಾವು ಕಳೆ ಸಮಸ್ಯೆಯನ್ನು ಯಾವುದೇ ಬೆಳೆ ಇರಲಿ ಸ್ನೇಹಿತರೆ, ಇದು ಒಂದೇ ಕಬ್ಬಿನ ಬೆಳೆ ಒಂದೇ ಅಂತ ಅಲ್ಲ, ಯಾವುದೇ ಬೆಳೆ ಇದ್ದರೂ ಕೂಡ ನಾವು ಅಲ್ಲಿ ಕಳೆ ನಿರ್ವಹಣೆಯನ್ನು ತುಂಬ ಚೆನ್ನಾಗಿ ಮಾಡಿದರೆ ಅದರಿಂದ ನಾವು 20% ಇಳುವರಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು. ಇಂಥ ಒಂದು ಮೆಟ್ರೋಮಿಂಜನ್ನು ನಾವು ಒಂದು ಕಬ್ಬು ನಾಟಿಯಿಂದ ಹಿಡಿದು ಕಟಾವಿನವರೆಗೂ ಒಂದು 3 ಬಾರಿ ನಾವು ಮೆಟ್ರೋಮಿಂಜನನ್ನು ಸಿಂಪರಣೆ ಮಾಡಿದ್ದೆ ಆದರೆ ಸ್ನೇಹಿತರೆ ಇಲ್ಲಿ ನಮಗೆ ಕಳೆ ಸಮಸ್ಯೆ ಅನ್ನೋದು ಬರಲ್ಲ. ಈ ರೀತಿ ನಾವು ಭೂಮಿಯನ್ನು ಸ್ವಚ್ಛವಾಗಿ ಇಡಬೇಕಾಗ್ತದೆ. ಸ್ವಚ್ಛ ಇಡುವುದರಿಂದ ಕಳೆ ಸಮಸ್ಯೆ ಇಲ್ಲಿ ಇರುವುದಿಲ್ಲ. ಜಾಸ್ತಿ ಆದಮೇಲೆ ನಾವು ಕಳೆಯನ್ನು ತೆಗಿಬೇಕಾದ್ರೆ ಕಳೆನಾಶಕಕ್ಕೂ ಕೂಡ ಅದು ಹೋಗದೇ ಇರೋ ಪರಿಸ್ಥಿತಿ ಆಗುತ್ತೆ. ಅದು ದೊಡ್ಡದಾಗಿ ಬೀಜಗಳನ್ನು ತಯಾರಾದರೆ ಅದು ಕಳೆನಾಶಕಕ್ಕೂ ಕೂಡ ಅದು ಹೋಗಲ್ಲ. ನಂತರ ಕಳೆನಾಶಕಕ್ಕೂ ದುಡ್ಡು ಹಾಕೋದು, ಆಮೇಲೆ ಮತ್ತೆ ಕಾರ್ಮಿಕರನ್ನು ತೆಗೆದುಕೊಂಡು ಕೆಲಸಗಾರರನ್ನು ತೆಗೆದುಕೊಂಡು ಅವರಿಗೂ ಕೂಡ ನಾವಿಲ್ಲಿ ಖರ್ಚು ಮಾಡಬೇಕಾಗ್ತದೆ. ಈ ರೀತಿ ಸಾಕಷ್ಟು ಖರ್ಚು ಮಾಡುವುದರಿಂದ ಸ್ನೇಹಿತರೆ ಅಲ್ಲಿ ನಮಗೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಒಂದು ಖರ್ಚಾಗುತ್ತೆ. ಆ ಕಾರಣದಿಂದ ನಾವು ಅಲ್ಲಿ ಅದನ್ನು ಮೆಟ್ರೋಮಿಂಜನ್ ಒಂದನ್ನೇ ನಾವು ಬಳಸಿಕೊಂಡು 2-3 ಬಾರಿ ವರ್ಷದಲ್ಲಿ 3 ಬಾರಿ ನಾವು ಅದನ್ನು ಸಿಂಪರಣೆ ಮಾಡಿದ್ದೇ ಆದರೆ ಸ್ನೇಹಿತರೆ ಕಬ್ಬಿನ ಬೆಳೆಯಲ್ಲಿ ಯಾವುದೇ ಒಂದು ಕಳೆ ಸಮಸ್ಯೆ ಇರಲ್ಲ. ಇದನ್ನು ನಾನು ಪ್ರಾಕ್ಟಿಕಲಾಗಿ ಇಲ್ಲಿ ಮಾಡಿದ್ದೀನಿ. ನನಗೆ ಯಾವುದೇ ಹೆಚ್ಚಿನ ಒಂದು ಖರ್ಚು ಕೂಡ ಆಗಿಲ್ಲ. ಕಡಿಮೆ ಖರ್ಚಿನಲ್ಲಿ ಕಳೆ ನಿರ್ವಹಣೆಯನ್ನು ಇಲ್ಲಿ ನಾವು ಈ ರೀತಿಯಾಗಿ ಮಾಡ್ಕೊಳ್ಬೋದು. ನಾನು ಸಾಕಷ್ಟು ಜನರ ಒಂದು ನೋಡಿದ್ದೀನಿ, ಸಾಕಷ್ಟು ಜನರನ್ನು ಕೇಳಿದ್ದೀನಿ. ಎಷ್ಟು ತೆಗೆದರೂ ಕಳೆನೇ ನಮ್ಮಲ್ಲಿ ಹೋಗ್ತಾ ಇಲ್ಲ. ಸಾಕಷ್ಟು ಆಳನ್ನು ಹಾಕಿ ಖರ್ಚು ಮಾಡಿ ನಾವು ಕಳೆನ ತೆಗಿತೀವಿ, ಆದರೂ ಕೂಡ ಕಳೆ ತುಂಬಾ ಜಾಸ್ತಿ ಆಗ್ತಾ ಇರ್ತದೆ ಈ ರೀತಿ ಅಂತ ಹೇಳ್ತಾ ಇರ್ತಾರೆ. ನೀವು ಕಳೆನಾಶಕವನ್ನು ಕೂಡ ಬಳಸಬೇಕು. ಅಲ್ಲಿ ಕಳೆನಾಶಕ ಬಳಸದೇ ಇದ್ದರೆ ಈಗ ಯಾಕಂದರೆ ಆಳಿನ ಸಮಸ್ಯೆ ಸಾಕಷ್ಟಿದೆ. ನೀವು ನೋಡಿರ್ಬೋದು, ತುಂಬ ಒಂದು ಸಮಸ್ಯೆ ಅಂತೂ ಪೂರ್ತಿ ಎಲ್ಲ ಕಡೆಯಲ್ಲಿ ಎಲ್ಲ ರೈತರಲ್ಲಿಯೂ ಕೂಡ ಅದು ಜಾಸ್ತಿನೇ ಇದೆ. ಹೀಗಾಗಿ ನಾವು ಅಲ್ಲಿ ಸರಿಯಾದ ಟೈಮ್ಗೆ ಮೆಟ್ರೋಮಿಂಜನ್ ಅಂತ ಈಗ ಟಾಟಾ ಮೆಟ್ರಿ ಒಳಗೆ ಸಿಗುತ್ತೆ, ಚಾನ್ಕೂರ್ ಅಂತ ಸಿಗುತ್ತೆ. ಆಮೇಲೆ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ಗಳು, ಒಳ್ಳೊಳ್ಳೆ ಕಂಪ್ನಿಗಳು ಮೆಟ್ರೋಮಿಂಜನ್ ಅಂತ ಔಷಧಿಗಳು, ಈ ಕಳೆನಾಶಕ ಪೌಡರ್ ಪೇಸ್ಟ್ನಲ್ಲಿ ಅದು ಸಿಗುತ್ತೆ ಸ್ನೇಹಿತರೆ. ಅದನ್ನು ನಾವು 3 ಬಾರಿ ಸ್ಪ್ರೇ ಮಾಡಿದ್ದೇ ಆದರೆ 100% ನಮ್ಮ ಜಮೀನಲ್ಲಿ ಕಳೆ ಸಮಸ್ಯೆ ಅನ್ನೋದಿರೋಲ್ಲ. ಮತ್ತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಳೆನಾಶಕಗಳಿವೆ, ಅವನ್ನೆಲ್ಲ ನಾವು ಹೆಚ್ಚಿಗೆ ಖರ್ಚು ಮಾಡಿ ಅವನ್ನ ಬಳಸಬೇಕಾಗುತ್ತೆ. ಅದಕ್ಕಾಗಿ ಇಲ್ಲಿ ನಾನು ಹೇಳ್ತಾ ಇರೋದು, ರೆಕಮೆಂಡ್ ಮಾಡ್ತಾ ಇರೋದು ಮೆಟ್ರೋಮಿಂಜನ್ ಒಂದನೇ. ನಾನು ಇಲ್ಲಿ ತನಕ ಯಾವುದೇ ಒಂದು ಬೇರೆ ಕಳೆನಾಶಕವನ್ನು ಇಲ್ಲಿ ನಾನು ಬಳಸೇ ಇಲ್ಲ. ಇಲ್ಲಿ ನಾನು ಬಳಸಿರೋದು ಮೆಟ್ರೋಮಿಂಜನನ್ನು 2 ಬಾರಿ ಬಳಸಿದ್ದೀನಿ. ಈ ರೀತಿ ಇದೆ ಸ್ನೇಹಿತರೆ. ಇನ್ನು 3ನೇ ಬಾರಿ ಒಂದು ಬಳಸ್ತೀನಿ. ಅದರ ನಂತರ ಜಮೀನಿನಲ್ಲಿ ಕಳೆಯ ಸಮಸ್ಯೆ ಅನ್ನೋದೇ ಇರೋದಿಲ್ಲ. ಇಲ್ಲಿ ಕಳೆ ನೀವು ಈಗಾಗಲೇ ನೋಡ್ಬೋದು. ಇಲ್ಲಿ ನಾವು 2 ಬಾರಿ ಸಿಂಪರಣೆ ಮಾಡಿದ್ದೀವಿ. ಇಲ್ಲಿ ಯಾವುದೇ ಒಂದು ಆಳಿನ ಖರ್ಚಿಲ್ಲದೆ ಇದನ್ನು ಈ ರೀತಿ ನಾವು ಜಮೀನನ್ನು ಇಟ್ಟಿದ್ದೀವಿ. ಮೆಟ್ರೋಮಿಂಜನ್ ತುಂಬ ಒಂದು ಉತ್ತಮವಾಗಿ ಕೆಲಸ ಮಾಡುತ್ತೆ. ಅದರ ಬಗ್ಗೆ ಒಂದು ಮೊದಲಿನ ಹಂತದಲ್ಲಿ ನಾನು ಕಬ್ಬು ನಾಟಿ ಮಾಡಿದ ಒಂದು 20 ದಿನಕ್ಕೆ ಅದನ್ನು ಸ್ಪ್ರೇ ಮಾಡುವಾಗ ಒಂದು ವಿಡಿಯೋನು ಕೂಡ ಮಾಡಿದ್ದೀನಿ ಸ್ನೇಹಿತರೆ. ಅಲ್ಲಿ ನೀವು ನನ್ನ ಚಾನಲ್ನಲ್ಲಿ ಹೋಗಿ ಅದನ್ನು ಕೂಡ ಒಂದು ವೀಕ್ಷಣೆಯನ್ನು ಮಾಡ್ಬೋದು. ಯಾವ ರೀತಿ ನಾವು ಸಿಂಪರಣೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಯಾವ ಟೈಮಿಂಗ್ದಲ್ಲಿ ನಾವು ಅದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಮ್ಮ ನಾಟಿ ಮಾಡುವಾಗ ನಮ್ಮಲ್ಲಿ ಅಂತರ್ಬೆಳೆಗಳು ಸಾಕಷ್ಟು ಇರ್ತವೆ. ಅಂತರ್ಬೆಳೆ ಮಾಡಿದರೂ ಕೂಡ ನಾವು ಅದನ್ನು ಯಾವ ರೀತಿ ಸಿಂಪರಣೆ ಮಾಡಬೇಕು ಅನ್ನೋದನ್ನು ಕೂಡ ಅದರಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು ಹಾಗೆ ಒಂದು ಶೇರು ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡ್ತಾ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮುಂದಿನ ಒಂದು ದಿನಗಳಲ್ಲಿ ಮತ್ತೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ಸ್ನೇಹಿತರೆ. ನೀವು ನೋಡ್ತಾ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ.